ಎಸ್ ವೀಕ್ಷಕರೇ, ಇದರ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಪ್ರತಿನಿಧಿ ಅಶ್ವಥ್ ನಮ್ಮ ಡೆಸ್ಕ್ ಲೈವ್ ಅಲ್ಲಿ ಇದ್ದಾರೆ. ಎಸ್ ಅಶ್ವಥ್, 3 ದಿನದ ಹಿಂದೆ ಒಂದು ದೊಡ್ಡ ಬೇಟೆಯನ್ನ ಆಡ್ತಾರೆ ಪೊಲೀಸರು. 3 ದಿನದಿಂದ ಕಿರಿಕಿರಿ ಕೊಡ್ತಾ ಇರ್ತಾರೆ. ಹೇಗೆ ಪೊಲೀಸರು ಅವ್ರನ್ನ ಹಿಡಿತಾರೆ? ಕಾವ್ಯ, ಈಗಾಗಲೇ ಬೆಂಗಳೂರು ಮತ್ತು ಬೆಂಗಳೂರಿನ ಹೊರವಲಯದಲ್ಲಿ ಬಹಳ ಎಚ್ಚರಿಕೆಯಿಂದ ಜನರು ಓಡಾಡುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಯಾಕೆಂತಂದರೆ ಕಳೆದ 3 ದಿನಗಳ ಹಿಂದೆಯಷ್ಟೇ ಒಂದೇ ಒಂದು ದಿನದಲ್ಲಿ ಸುಮಾರು 37 ಪ್ರಕರಣ ದಾಖಲಾಗಿರುವಂಥದ್ದು. ಅದು ಕೇವಲ ರಾಬರಿ ಪ್ರಕರಣಗಳು, ಅಂದರೆ ಜನರನ್ನು ಎಲ್ಲೋ ಒಂದು ಕಡೆ ಸುಲಿಗೆ ಮಾಡುವಂತಹ ಒಂದಷ್ಟು ಪ್ರಕರಣಗಳು ಈಗ ದಾಖಲಾಗಿರುವಂಥದ್ದು. ಅದು ಒಂದೇ ದಿನದಲ್ಲಿ 37 ಪ್ರಕರಣ ಈಗ ದಾಖಲಾಗಿರುವಂಥದ್ದು. ಇವತ್ತು ಏನು ಸೀಮಂತ್ ಕುಮಾರ್ ಸಿಂಗ್, ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಸನ್ನಿವೇಶ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿವರವನ್ನು ಕೊಟ್ಟರು. ಈಗಾಗಲೇ ಬೆಂಗಳೂರಿನ ಹೊರವಲಯ ಆ ಕಡೆ ನೋಡೋದಾದರೆ ದೊಡ್ಡಬಳ್ಳಾಪುರ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಜೊತೆಗೆ ಸೋಲ್ದೇನಹಳ್ಳಿ ಆಗಿರ್ಬೋದು, ಆ ಒಂದು ಭಾಗದಲ್ಲಿ ಅಂದರೆ ಚಿಕ್ಕಬಳ್ಳಾಪುರ, ಸೋಲ್ದೇನಹಳ್ಳಿ ಈ ಒಂದು ಭಾಗದಲ್ಲಿ ರಾತ್ರಿಯಲ್ಲಿ ಯಾರ್ಯಾರು ಸಂಚಾರ ಮಾಡ್ತಿರ್ತಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಿದ್ದಂತಹ ಒಂದು ಗ್ಯಾಂಗನ್ನು ಈಗ ಪತ್ತೆ ಮಾಡಿರುವಂಥದ್ದು. ಈ ಒಂದು ಗ್ಯಾಂಗಲ್ಲಿ ಸುಮಾರು 4 ಆರೋಪಿಗಳು ಅಪ್ರಾಪ್ತರಾಗಿರುವಂತಹದ್ದು. ಒಟ್ಟು 8 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಅದರಲ್ಲಿ 4 ಅಪ್ರಾಪ್ತರು ಅಂತೇಳಿ ಈಗ ತಿಳಿದು ಬಂದಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣಗಳನ್ನು ನೋಡ್ತಾ ಇದ್ರೆ ಬಹಳ ಗಂಭೀರವಾದಂತಹ ಒಂದು ಪ್ರಕರಣ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಗ್ಯಾಂಗ್ ಏನಿದೆಯಲ್ಲ, ಈ ಒಂದು ಗ್ಯಾಂಗು ಅವರನ್ನ ಟಾರ್ಗೆಟ್ ಮಾಡಿ ಅವರ ಬಳಿ ಇದ್ದಂತಹ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ಚಿನ್ನಾಭರಣ ಆಗಿರ್ಬೋದು, ನಗದಾಗಿರ್ಬೋದು, ಅದೆಲ್ಲವನ್ನು ಕೂಡ ಕಿತ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಸೊ ಈ ಒಂದು ಗ್ಯಾಂಗ್ ಬಗ್ಗೆ ಈಗಾಗಲೇ ಪೊಲೀಸರು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಯಾಕೆಂತಂದರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಕೂಡ ಈಗ ದಾಖಲಾಗ್ತಿರುವಂಥದ್ದು. ಇಂತಹ ಪ್ರಕರಣಗಳ ಬಗ್ಗೆ ಈಗಾಗಲೇ ಬೆಂಗಳೂರಿನ ಪೊಲೀಸರು ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ಳಬೇಕೋ ಅದೆಲ್ಲವನ್ನೂ ಕೂಡ ಈಗ ಪೊಲೀಸರು ಕೂಡ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಇವರ ಬಳಿ ಲಕ್ಷಾಂತರ ರೂಪಾಯಿ ಹಣ ಮತ್ತು ಜೊತೆಗೆ ಮೊಬೈಲ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ವಸ್ತುಗಳನ್ನು ಈಗ ವಶಕ್ಕೆ ತೆಗೆದುಕೊಂಡಿರುವಂತಹದ್ದು. ಕಾವ್ಯ, ಎಸ್, 4 ಜನ ಅಪ್ರಾಪ್ತರೇ ಇದ್ದಾರೆ ಅಂತಂದ್ರೆ ಯಾವ ಮಟ್ಟಿಗೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಹೋಗ್ತಾ ಇದೆ ಅಂತ ನೋಡಿ. ಒಬ್ರೇ ಒಂಟಿಯಾಗಿ ಕಾರಲ್ಲಿ ಓಡಾಡೋ ಹಾಗಿಲ್ಲ. ಲಾರಿಗಳನ್ನ ಬಳಕೆ ಮಾಡಿದ್ರೆ ಅಲ್ಲೂ ಕೂಡ ಚಾಕು ಹುಡ್ಕೊಂಡ್ ಬಂದ್ಬಿಡ್ತಾರೆ. ಪರಿಸ್ಥಿತಿ ಹಿಂಗಾದ್ರೆ ಬೆಂಗಳೂರಲ್ಲಿ ಉಳಿಯಕ್ಕಾಗುತ್ತಾ? ಖಂಡಿತ ಕಾವ್ಯ, ಒಂದು ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ಇಂತಹ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಿರುವಂತಹದ್ದು ಅಂದರೆ ದೊಡ್ಡವರಲ್ಲ, ಅಪ್ರಾಪ್ತವರು. ಅಂದರೆ ಅವರಿಗೆಲ್ಲ ಒಂದು ಕಡೆ ಹಣದ ಅವಶ್ಯಕತೆ ಇರೋದ್ರಿಂದ ಈ ರೀತಿಯಾದಂತಹ ಒಂದು ವಾಮ ಮಾರ್ಗವನ್ನು ಹಿಡ್ಕೊಂಡು ಎಲ್ಲ ಒಂದು ಕಡೆ ಒಂದಷ್ಟು ಜನರನ್ನು ಸುಲಿಗೆ ಮಾಡೋದ್ರಿಂದ ಅಥವಾ ಅವರನ್ನು ಬೆದರಿಸೋದ್ರಿಂದ ಒಂದಷ್ಟು ಈಸಿಯಾಗಿ ಹಣವನ್ನು ಸಂಪಾದನೆ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನನ್ನು ಅವ್ರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಂಥವರು ಈಗಾಗಲೇ ಬೆಂಗಳೂರಿನಲ್ಲಿ ಮೂಲೆಯಲ್ಲೂ ಕೂಡ ಇರುವಂತಹದ್ದು ಈಗ ಪೊಲೀಸರ ಗಮನಕ್ಕೆ ಕೂಡ ಬಂದಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಕ್ಷಮೆ ಇಲ್ಲ. ಸೊ ಹಾಗಾಗಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಸೂಚನೆ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಎಲ್ಲ ಕಡೆಯಲ್ಲೂ ಕೂಡ ಅಂದರೆ ಯಾರ್ಯಾರು ಈ ರೀತಿಯಾದಂತಹ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಲಿಸ್ಟ್ ಔಟ್ ಮಾಡಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಬೇರೆ ಬೇರೆ ಔಟ್ಸ್ಕರ್ಟ್ ಭಾಗಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬಂದಿರೋದ್ರಿಂದ ಸೊ ಅಲ್ಲಿ ಹೆಚ್ಚು ಅಂದರೆ ಪೊಲೀಸರು ಹೆಚ್ಚಾಗಿ ಗಸ್ತನ್ನು ನಿರ್ವಹಣೆ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಅಂದರೆ ಕ್ರೈಮ್ ಆಕ್ಟಿವಿಟೀಸನ್ನು ಕಂಪ್ಲೀಟಾಗಿ ತಡೆಗಟ್ಟುವಂಥ ಒಂದು ಕೆಲಸವನ್ನು ಈಗ ಪೊಲೀಸರು ಮಾಡ್ತಿರುವಂತಹದ್ದು. ಕಾವ್ಯ, ಹೇಗೆ 3 ದಿನ ಅವರನ್ನ ಅಟ್ಟಹಾಸ ಹೆಂಗೆ ಹೋಗ್ತಾ ಇತ್ತು, ಅಟ್ಟಹಾಸದಿಂದ ಮೆರೀತಾ ಇದ್ರು, 3 ದಿನದಲ್ಲಿ ಹೇಗೆ ಅವರನ್ನ ಹೆಡೆಮುರಿ ಕಟ್ಟಲಾಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇಂಚಿಂಚು? ಕಾವ್ಯ, ಈಗಾಗಲೇ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿತ್ತು ಈ ಒಂದು ಪ್ರಕರಣದಲ್ಲಿ. ಅಂದರೆ ಒಂದಷ್ಟು ನೊಂದಂಥವರು ಏನು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ರು, ಆ ಒಂದು ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನನ್ನು ಶುರು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಅಂದರೆ ಸ್ಮಾಲ್ ಲಿಂಕ್ಗಳು ಕೂಡ ಸಿಕ್ಕಿತ್ತು. ಅಂದರೆ ಈಗ ಎಕ್ಸಾಂಪಲ್ ನೆಲಮಂಗಲ ಆ ಒಂದು ಭಾಗದಲ್ಲಿ ಅಥವಾ ದೊಡ್ಡಬಳ್ಳಾಪುರ ಅಥವಾ ಸೋಲ್ದೇನಹಳ್ಳಿ ಈ ಒಂದು ಭಾಗಗಳಲ್ಲಿ ರಾತ್ರಿ ಹೊತ್ತು ಯಾರ್ಯಾರು ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದ ಹುಡುಗರನ್ನ ಅವ್ರನ್ನ ಮೊದಲು ಟಾರ್ಗೆಟ್ ಮಾಡ್ತಾ ಇದ್ರು. ಅಂದರೆ ಅವರ ಹಿನ್ನೆಲೆಯನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ರು. ಜೊತೆಗೆ ಒಂದು ಸಣ್ಣ ಲಿಂಕ್ಗಳನ್ನು ಇಟ್ಕೊಂಡು ಪೊಲೀಸರು ಈ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಸುಮಾರು 37 ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳನ್ನು ಈಗ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಅದರಲ್ಲಿ 4 ಆರೋಪಿಗಳು
ಅಪ್ರಾಪ್ತರಾಗಿರುವಂಥದ್ದು, ಇನ್ನೂ 4 ಮೇಜರ್ ಆಗಿರುವಂಥದ್ದು. ಸೊ ಅವರೆಲ್ಲರನ್ನೂ ಕೂಡ ಈಗ ವಶಕ್ಕೆ ತೆಗೆದುಕೊಂಡು ಅವರನ್ನು ಈಗಾಗಲೇ ತೀವ್ರವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಬೇರೆ ಬೇರೆ ಯಾರಾದರೂ ಮೇನ್ ಕಿಂಗ್ ಪಿನ್ಗಳಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ಕಾವ್ಯ. ಎಸ್ ಅಶ್ವಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಚುಚ್ಚಬೇಕು ಅಥವಾ ಯಾವ ರೀತಿಯಾಗಿ ರಾಬ್ರಿ ಮಾಡಬೇಕು ಅನ್ನೋದನ್ನ ಖತರ್ನಾಕ್ ಪ್ಲಾನ್ ಅನ್ನು ಇಟ್ಟುಕೊಂಡೇ ಆ ಒಂದು ಗ್ಯಾಂಗ್ ಹೋಗ್ತಾ ಇತ್ತು. ಒಂಟಿಯಾಗಿ ಬರ್ತಾ ಇದ್ದಂತಹ ಕಾರು, ಲಾರಿ, ಒಂಟಿಯಾಗಿ ಬರ್ತಾ ಇರುವಂತಹ ವ್ಯಕ್ತಿಯನ್ನು ಕೂಡ ಅವರು ಬಿಡ್ತಾ ಇರಲಿಲ್ಲ. ಹಣವನ್ನು ಕೇಳ್ತಾ ಇದ್ರು, ಹಣ ಮತ್ತು ಆಭರಣಗಳನ್ನು ಕೇಳ್ತಾ ಇದ್ರು, ಮೊಬೈಲ್ಗಳನ್ನು ಕೇಳ್ತಾ ಇದ್ರು. ಕೊಟ್ಟಿಲ್ಲ ಅಂತಂದ್ರೆ ಒಂದೇ ಕೆಲಸ, ಚುಚ್ಚಿಬಿಟ್ಟು ಹೊರಟ್ಬಿಡ್ತಿದ್ರು. ಈ ರೀತಿಯ ಘಟನೆಗಳು ಸಿಲಿಕಾನ್ ಸಿಟಿಯಲ್ಲಿ ಬಹಳ ಪ್ರಮಾಣದಲ್ಲಿ ನಡೀತಾ ಇರೋ ಕಾರಣಕ್ಕಾಗಿ ಪೊಲೀಸರು ಎಚ್ಚೆತ್ತುಕೊಂಡು ಅವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.